ನಮಸ್ಕಾರ. ಲಂಕಾ ವಿರುದ್ಧದ ಫೈನಲ್ ಪಂದ್ಯ ಗೆಲ್ಲಿಸಿಕೊಟ್ಟು ಇಂಗ್ಲಿಷ್ ಬಾರದೆ ಒದ್ದಾಡಿದ ವೈಭವ್ ಸೂರ್ಯವಂಶಿ ನಂತರ ನೀಡಿದ ದೊಡ್ಡ ಹೇಳಿಕೆ. ಕೊಹ್ಲಿ ರೋಹಿತ್ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ವೈಭವ್ ಸೂರ್ಯವಂಶಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಗಾಯಗೊಂಡಿರುವ ಸಿಂಹದ ಉಸಿರು ಗರ್ಜನೆಗಿಂತಲೂ ಭಯಂಕರವಾಗಿರುತ್ತದೆ. ಈ ಡೈಲಾಗ್ ಅಕ್ಷರಶಃ ವೈಭವ್ ಸೂರ್ಯವಂಶಿರವರಿಗೆ ಸಲ್ಲುತ್ತದೆ. ಭಾರತದ ಈ ವಂಡರ್ ಕಿಡ್ ಶ್ರೀಲಂಕಾದಲ್ಲಿ ನಡೆದ ಟ್ರೈ ನೇಷನ್ ಸೀರೀಸ್ ನ ಫೈನಲ್ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಸರಣಿಯುದ್ದಕ್ಕೂ ಸೈಲೆಂಟ್ ಆಗಿದ್ದ ಸೂರ್ಯವಂಶಿಯನ್ನ ಕೆಣಕಿ ಲಂಕಾ ತಂಡ ತಪ್ಪು ಮಾಡಿಬಿಟ್ಟಿದೆ. ಐಪಿಎಲ್ ನಲ್ಲಿ ಜಗ ಜಟ್ಟಿಗಳನ್ನೇ ಮಣ್ಣು ಮುಕ್ಕಿಸಿದ ಈ ಬಾಲಕ ಇದೀಗ ಅದೇ ಸಾಧನೆಯನ್ನ ಗೇಲಿ ಮಾಡಿದ ಸಿಂಹಳಿಯರಿಗೆ ಸಿಂಹ ಸ್ವಪ್ನವಾಗುವ ಶಪಥ ಮಾಡಿದ್ದಾನೆ. ಲಂಕಾದಲ್ಲಿ ನಡೆದ ಟ್ರೈ ನೇಷನ್ ಸೀರೀಸ್ ನ ಫೈನಲ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಶ್ರೀಲಂಕಾ ವಿರುದ್ಧ ಕೇವಲ 11 ಎಸೆತಗಳಲ್ಲೇ ಲಿಸ್ಟ್ ಎ ಕ್ರಿಕೆಟ್ ನ ಅತಿ ವೇಗದ ಅರ್ಧಶತಕ ಸಿಡಿಸಿ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಮೈದಾನದ ಮೂಲೆ ಮೂಲೆಗೂ 6-4ಗಳ ಸುರಿಮೆಳೆಗೆದ ವೈಭವ್ ಸೂರ್ಯವಂಶಿ ಟೀಂ ಇಂಡಿಯಾ ಬೃಹತ್ ಮೊತ್ತ ಕಲೆ ಹಾಕುವಂತೆ ನೋಡಿಕೊಂಡಿದ್ದಾರೆ. ಅಂತಿಮವಾಗಿ ಟೀಂ ಇಂಡಿಯಾ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 377 ರನ್ ಕಲೆ ಹಾಕಿತ್ತು. ಈ ಗುರಿಯನ್ನ ಬೆನ್ನಟ್ಟಿದಂತ ಲಂಕಾ ತಂಡದ ಆಟ 311 ರನ್ಗಳಿಗೆ ನಿಂತು ಹೋಯಿತು. ಇದರೊಂದಿಗೆ ಟ್ರೈ ನೇಷನ್ ಸೀರೀಸ್ ನ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ 66 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಇನ್ನು ಈ ಪಂದ್ಯದಲ್ಲಿ ಮ್ಯಾಚ್ ವಿನ್ನಿಂಗ್ ಆಟವಾಡಿದ ವೈಭವ್ ಸೂರ್ಯವಂಶಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದುಕೊಳ್ತಾರೆ. ಪಂದ್ಯ ಮುಕ್ತಾಯದ ಬಳಿಕ ಪೋಸ್ಟ್ ಮ್ಯಾಚ್ ಸೆರೆಮನಿಯಲ್ಲಿ ವೈಭವ್ ಸೂರ್ಯವಂಶಿ ಮುಜುಗರಕ್ಕೊಳಗಾಗುವ ಘಟನೆಯೊಂದು ನಡೆದಿದೆ. ರಿಪೋರ್ಟರ್ ಕೇಳಿದ ಇಂಗ್ಲಿಷ್ ಪ್ರಶ್ನೆಗೆ ತಬ್ಬಿಬ್ಬಾದ ವೈಭವ್ ಸೂರ್ಯವಂಶಿ ಒಂದು ಕ್ಷಣ ಇಂಗ್ಲಿಷ್ ಬಾರದೆ ಒದ್ದಾಡಿದರು. ಇದನ್ನ ಗಮನಿಸಿದ ಸಹ ಆಟಗಾರರು ಅದನ್ನ ಟ್ರಾನ್ಸ್ಲೇಟ್ ಮಾಡಲು ಮುಂದಾಗ್ತಾರೆ. ಸ್ನೇಹಿತರೆ, ಈ ಕುರಿತು ಮಾತನಾಡಿದ ವೈಭವ್ ಸೂರ್ಯವಂಶಿ ಈ ರೀತಿಯಾಗಿ ಹೇಳಿದ್ದಾರೆ. ನಾನು ಕ್ರೀಸ್ಗೆ ಹೋದಾಗ ಯಾವುದೇ ನಿರ್ದಿಷ್ಟ ದಾಖಲೆಯ ಯೋಜನೆ ಇರಲಿಲ್ಲ. ಚೆಂಡು ಬ್ಯಾಟ್ಗೆ ಚೆನ್ನಾಗಿ ಸಿಕ್ತಿತ್ತು. ಹೀಗಾಗಿ ಧೈರ್ಯವಾಗಿ ನನ್ನ ಸಹಜ ಆಟವನ್ನ ಆಡಿದೆ. ಪವರ್ ಪ್ಲೇನಲ್ಲಿ ತಂಡಕ್ಕೆ ಉತ್ತಮ ಆರಂಭ ನೀಡಬೇಕೆಂಬುದಷ್ಟೇ ನನ್ನ ಗುರಿಯಾಗಿತ್ತು. 11 ಎಸೆತಗಳಲ್ಲಿ 50 ರನ್ ಆಗಿದ್ದು ನಿಜಕ್ಕೂ ಖುಷಿ ಕೊಟ್ಟಿದೆ ಎಂದು ವೈಭವ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು, ಕೇವಲ 6 ರನ್ಗಳಿಂದ ಶತಕ ಕೈತಪ್ಪಿದ್ದು ಸ್ವಲ್ಪ ಬೇಸರ ತಂದಿದೆ. ಆದರೆ ವೈಯಕ್ತಿಕ ಮೈಲುಗಲ್ಲಿಗಿಂತ ತಂಡದ ಗೆಲುವು ಮುಖ್ಯ ಎಂದು ಹೇಳುವ ಮೂಲಕ ಸೆಲ್ಯೂಟ್ ಮೂಡುವ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ನಾನು ಯಾವಾಗಲೂ ಕೊಹ್ಲಿ ಬೈ ಜೊತೆ ಟಚ್ ನಲ್ಲಿರುತ್ತೇನೆ. ಅವರು ಫೈನಲ್ ಅಂತಹ ಬಿಗ್ ಪಂದ್ಯಗಳಿಗೂ ಮುನ್ನ ನನ್ನನ್ನ ಮಾರ್ಗದರ್ಶನ ಮಾಡುತ್ತಾರೆ ಎಂದು ವೈಭವ್ ಹೇಳಿದ್ದಾರೆ. ಮತ್ತು ಈ ಆಟವು ವೈಯಕ್ತಿಕವಾಗಿ ನನಗೆ ತುಂಬಾ ಕಾನ್ಫಿಡೆನ್ಸ್ ತಂದುಕೊಟ್ಟಿದೆ. ಫೈನಲ್ ನಂತಹ ಬಿಗ್ ಮ್ಯಾಚ್ ನಲ್ಲಿ ಟೀಂ ಇಂಡಿಯಾಗೆ ಕಪ್ ಗೆಲ್ಲಿಸಿಕೊಟ್ಟಿದ್ದು ಖುಷಿ ತಂದುಕೊಟ್ಟಿದೆ. ಇದನ್ನ ಕಂಟಿನ್ಯೂ ಮಾಡಲು ಎದುರು ನೋಡುತ್ತಿದ್ದೇನೆ ಎಂದು ಲಂಕಾ ಎ ವಿರುದ್ಧ ಭಾರತ ಫೈನಲ್ ಪಂದ್ಯ ಗೆದ್ದ ಬಳಿಕ ವೈಭವ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.